ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಮೇ 25, 2026 ಅಂದರೆ ಇಂದಿನ ರಾತ್ರಿ ಸಾಯಂಕಾಲ ಸೂರ್ಯ ಮುಳುಗ್ತಾ ಇದ್ದಾನೆ. ಆದರೆ ನೆನ್ಪಿಡಿ, ಇದು ಕೇವಲ ಸೂರ್ಯ ಮುಳುಗೋದಷ್ಟೇ ಅಲ್ಲ, ತನ್ನೊಂದಿಗೆ ನಿಮ್ಮ ಜೀವನದ ಕತ್ತಲೆಯ ದಿನಗಳನ್ನು ಕೂಡ ಸದಾಕಾಲವಾಗಿ ಕೊಂಡೊಯ್ತಾ ಇದ್ದಾನೆ. ಇಂದು ನಾನು ನಿಮಗೆ ನೀಡುತ್ತಿರುವ ಈ ಸಂದೇಶ ಕೇವಲ ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಇದು ಸ್ವತಃ ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಮಹಾ ಎಚ್ಚರಿಕೆ. ಇದನ್ನು ದಯವಿಟ್ಟು ಯಾರು ತಮಾಷೆಯಾಗಿ ತೆಗೆದುಕೊಳ್ಬೇಡಿ. ನನ್ನನ್ನು ನಂಬಿ. ಇಂದು ಸಂಜೆ 10:30 ನಂತರ ಬ್ರಹ್ಮಾಂಡದಲ್ಲಿ ಒಂದು ವಿಚಿತ್ರ ಮತ್ತು ಅಸಾಮಾನ್ಯ ಘಟನೆ ಸಂಭವಿಸಲಿದೆ. ಇದು ಕೇವಲ ಸಾಧ್ಯತೆ ಅಲ್ಲ, ಇದು ಖಚಿತ. ಯಾರಾದರೂ ಇದನ್ನು ನಂಬಲಿ ಅಥವಾ ನಂಬದಿರಲಿ, ಕಾಲಚಕ್ರದ ಈ ಮಹಾ ಘಟನೆ ಸಂಭವಿಸೋದು 100ಕ್ಕೆ 100ರಷ್ಟು ಸತ್ಯ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಎಲ್ಲರೂ ಕೂಡ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ. ಮೇಷರಾಶಿಯವರೇ, ನಿಮ್ಮ ಭವಿಷ್ಯವು ಇನ್ನು ಮುಂದೆ ಮಿಂಚಿಗಿಂತಲೂ ವೇಗವಾಗಿ ಮುನ್ನುಗ್ಗುವ ಸಮಯ ಬಂದಿದೆ. ಇದುವರೆಗೆ ನಿಮ್ಮನ್ನು ನೋಡಿ ಯಾರೆಲ್ಲ ನಗ್ತಾ ಇದ್ದಾರೋ ಅವರೆಲ್ಲರೂ ಈಗ ನಿಮ್ಮನ್ನು ನೋಡಿ ಒಳಗೊಳಗೆ ನಡುಗುವ ದಿನಗಳು ಹತ್ತಿರ ಆಗಿವೆ. ನೀವು ವರ್ಷಗಳಿಂದ ಸಹಿಸಿಕೊಂಡಿದ್ದ ಅವಮಾನಗಳು, ನೋವುಗಳು ಮತ್ತು ಏಕಾಂತದಲ್ಲಿ ಕಣ್ಣೀರು ಹಾಕುತ್ತಾ ನೀವು ಪೋಷಿಸಿದ ಕನಸುಗಳು ಇವೆಲ್ಲವೂ ಈಗ ನಿಮ್ಮೊಳಗೆ ಒಂದು ಬಿರುಗಾಳಿಯಾಗಿ ಸಿಡಿಯಲಿವೆ. ಆದರೆ ನೆನಪಿಡಿ, ಈ ಚಂಡಮಾರುತವು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಬರುತ್ತಿಲ್ಲ, ಬದಲಾಗಿ ನಿಮ್ಮನ್ನು ಹೊಸ ಎತ್ತರಕ್ಕೆ ಏರಿಸಲು ಬರ್ತಾ ಇದೆ. ಇಂದು ಸಂಜೆ 10:30 ನಂತರ ವಿಶ್ವದಲ್ಲಿ ಗ್ರಹಗಳ ಒಂದು ಅಪರೂಪದ ಜೋಡಣೆ ರೂಪುಗೊಳ್ತಾ ಇದೆ. ಇದು ಹಲವು ವರ್ಷಗಳ ನಂತರ ನಡೆಯುತ್ತಿರುವ ವಿಶಿಷ್ಟ ವಿದ್ಯಮಾನ ಆಗಿದೆ. ಕೆಟ್ಟ ಸಮಯದಲ್ಲೂ ಕಷ್ಟಪಟ್ಟು ಕೆಲಸ ಮಾಡೋದನ್ನು ಎಂದಿಗೂ ನಿಲ್ಲಿಸದವರಿಗೆ, ಎಲ್ಲವೂ ಕುಸಿತಾ ಇದ್ರೂ ಕೂಡ ಧೈರ್ಯಗೆಡದೆ ತಮ್ಮನ್ನು ತಾವು ಹಿಡಿದಿಟ್ಟುಕೊಂಡವರಿಗೆ ಈಗ ದೇವರು ನಿಮ್ಮೊಂದಿಗೆ ಬಹಿರಂಗವಾಗಿ ಬಂದು ನಿಲ್ಲುವ ಸಮಯ ಬಂದಿದೆ. ನೀವು ಇನ್ನು ಮುಂದೆ ಒಬ್ಬಂಟಿಯಾಗಿ ನಡೀತಾ ಇಲ್ಲ. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ದೈವಿಕ ಶಕ್ತಿ ನಿಮ್ಮನ್ನು ರಕ್ಷಣೆ ಮಾಡ್ತಿದೆ. ಇನ್ನು ಪವಾಡದ ಚಿಹ್ನೆಗಳು ಮತ್ತು ದೈವಿಕ ನ್ಯಾಯ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಈ ವಿಚಿತ್ರ ಘಟನೆಯು ಚಿಹ್ನೆಗಳನ್ನು ನೀವು ಈಗಾಗಲೇ ಪಡೆಯೋದಕ್ಕೆ ಪ್ರಾರಂಭ ಮಾಡ್ತಿದ್ದೀರಿ. ಇದ್ದಕ್ಕಿದ್ದಂತೆ ಕೆಲವು ವಿಷಯಗಳು ನಿಗೂಢವಾಗಿ ಕಾಣುತ್ತೆ. ನಿಮ್ಮ ಸುತ್ತಲಿನ ಜನ ನಿಮ್ಮ ನಡವಳಿಕೆಯಲ್ಲಿ ಮತ್ತು ಮಾತಲ್ಲಿ ಒಂದು ಹೊಸ ತೇಜಸ್ಸನ್ನು ಗಮನಿಸ್ತಾರೆ. ಯಾವ ವ್ಯಕ್ತಿಗಳಿಂದ ನಿಮಗೆ ಯಾವುದೇ ಸಹಾಯ ಸಿಗ್ತಾ ಇಲ್ಲ ಅಂತ ನೀವು ಭರವಸೆ ಕಳೆದುಕೊಂಡಿದ್ದೀರೋ ಅಂಥವರೇ ಸ್ವತಃ ನಿಮ್ಮನ್ನು ಹುಡುಕಿಕೊಂಡು ಬರಲಿದ್ದಾರೆ. ನಿಮ್ಮನೆ ಬರಹ ಪ್ರಕಾಶಮಾನವಾಗಿ ಹೊಳೆಯುತ್ತೆ. ನಿಮ್ಮ ಮಾತುಗಳು ಈಗ ಇತರ ಮನಸ್ಸನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತೆ. ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದ ವಿರೋಧಿಗಳು ನಿಮ್ಮ ಆಂತರಿಕ ಶಕ್ತಿಯನ್ನು ಅರ್ಥ ಮಾಡಿಕೊಳ್ತಾರೆ. ಇದನ್ನು ನೋಡಿದಾಗ ನಿಮ್ಮ ದೇಹದಲ್ಲಿ ಒಂದು ರೀತಿಯ ನಡುಕ ಉಂಟಾಗಬಹುದು. ನಿಮ್ಮ ಆತ್ಮವು ಆಶ್ಚರ್ಯದಿಂದ ತಲ್ಲಣಿಸಬಹುದು. ಆದರೆ ಇದು ಇನ್ನು ಮುಂದೆ ಕೇವಲ ಕಲ್ಪನೆಯಲ್ಲ, ಇದು ನಿಮ್ಮ ವಾಸ್ತವ ಆಗಲಿದೆ. ಇದು ಈ ಭೂಮಿಯ ಮೇಲೆ ಇಳಿದು ಬಂದಿರುವ ಸಾಕ್ಷಾತ್ ದೇವರ ನ್ಯಾಯ. ಈ ಮಹಾ ಘಟನೆ ಸಂಭವಿಸಿದಾಗ ನಿಮ್ಮ ಸುತ್ತಲಿನ ವಾತಾವರಣವೇ ಸಂಪೂರ್ಣವಾಗಿ ಬದಲಾಗುತ್ತೆ. ಒಂದು ಕಾಲದಲ್ಲಿ ಕಷ್ಟಕರ ಮತ್ತು ಅಸಾಧ್ಯ ಅಂತ ತೋರ್ತಿದ್ದ ಕಾರ್ಯಗಳು ಈಗ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ನೀವು ಒಮ್ಮೆ ಭಯಪಡ್ತಿದ್ದ ನಿರ್ಧಾರಗಳನ್ನು ಈಗ ಅತ್ಯಂತ ಗಂಭೀರವಾಗಿ, ಸುಲಭವಾಗಿ, ಈಸಿಯಾಗಿ ನೀವು ಎಲ್ಲವನ್ನು ಕೂಡ ತೆಗೆದುಕೊಳ್ತೀರ. ಸಮಾಜದ ಭಯದಿಂದ ನೀವು ನಿಮ್ಮೊಳಗೆ ಒತ್ತಿಟ್ಟಿದ್ದ ಶಕ್ತಿ ಈಗ ತನ್ನಷ್ಟಕ್ಕೆ ತಾನೇ ಹೊರಹೊಮ್ಮೋದಕ್ಕೆ ಪ್ರಾರಂಭಿಸುತ್ತೆ. ನೆನ್ಪಿಡಿ, ಈ ಘಟನೆ ಕೇವಲ ನಿಮಗೆ ಮಾತ್ರವಲ್ಲ, ನಿಮ್ಮ ಇಡೀ ಕುಟುಂಬಕ್ಕೆ ಒಂದು ದೊಡ್ಡ ಆಶೀರ್ವಾದವಾಗಿರುತ್ತೆ. ಮುಂದಿನ 3-4 ದಿನಗಳಲ್ಲಿ ನಿಮ್ಮ ಭವಿಷ್ಯ ಸಿಂಹದ ಗರ್ಜನೆಯಂತೆ ಇಡೀ ಸಮಾಜದಲ್ಲಿ ಪ್ರತಿಧ್ವನಿಸುತ್ತೆ. ನಿಮ್ಮ ಭವಿಷ್ಯ ಬೆಳೆಯಲಿರುವ ವೇಗವನ್ನು ನೋಡಿ ನಿಮ್ಮ ಹಳೆಯ ಶತ್ರುಗಳು ತಮ್ಮ ನಿದ್ದೆಯನ್ನು ಕಳೆದುಕೊಳ್ತಾರೆ. ಒಮ್ಮೆ ನಿಮ್ಮನ್ನು ಅಸಮರ್ಥರು ಅಂತ ಹೀಯಾಳಿಸಿರುವವರ ಮುಂದೆ ನಿಮ್ಮ ನಿಜವಾದ ಸ್ವರೂಪ ಅನಾವರಣಗೊಳ್ಳುತ್ತೆ. ಅವರ ಹೆಮ್ಮೆ ಛಿದ್ರವಾಗುತ್ತೆ, ಅವರ ಕುತಂತ್ರದ ಯೋಜನೆಗಳು ವಿಫಲವಾಗುತ್ತೆ. ಮೇಷರಾಶಿಯವರೇ, ಮುಂಬರುವ ದಿನಗಳಲ್ಲಿ 3 ಅತ್ಯಂತ ಪ್ರಮುಖ ಬದಲಾವಣೆಗಳು ಸಂಭವಿಸುತ್ತೆ. ಮೊದಲನೇದಾಗಿ, ಇದುವರೆಗೆ ನಿಮ್ಮನ್ನು ಹಗುರವಾಗಿ ಪರಿಗಣಿಸ್ತಾ ಇದ್ದವರು ಈಗ ನಿಮ್ಮ ನೋಟವನ್ನು ಎದುರಿಸಲು ಹೆದರುತ್ತಾರೆ. ಸಮಾಜದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಎರಡನೆಯದಾಗಿ, ಕುಟುಂಬದಲ್ಲಿಯೂ ಕೂಡ ಇದುವರೆಗೆ ಕಹಿ ಉಂಟಾಗಿದ್ದ ಸಂಬಂಧಗಳು ಮತ್ತೆ ಸಿಹಿಯಾಗುತ್ತೆ. ನಿಮ್ಮನ್ನು ಕೆಡವಲು ಪ್ರಯತ್ನಿಸಿದವರೇ ನಿಮ್ಮ ಬಳಿ ಬಂದು ಕ್ಷಮೆ ಯಾಚಿಸ್ತಾರೆ.
ಮೂರನೆಯದಾಗಿ ಸಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತೆ. ಕೆಲವು ಸಮಯದಿಂದ ನಿಮ್ಮ ಮನೆಯನ್ನು ಕಾಡುತ್ತಿದ್ದ ಉದ್ವಿಗ್ನತೆ ಮತ್ತು ಆರ್ಥಿಕ ಜಗಳಗಳು ಈಗ ಮಂಜಿನಂತೆ ಕರಗೋದಕ್ಕೆ ಪ್ರಾರಂಭ ಆಗುತ್ತೆ. ಸಾಕ್ಷಾತ್ ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿ ಈಗ ನಿಮ್ಮ ಮನೆಯಲ್ಲಿ ದೃಢವಾಗಿ ನೆಲೆಸುತ್ತೆ. ಇನ್ನು ಭಾಗ್ಯೇಶ್ವರ ಧಾಮದ ಭವಿಷ್ಯದ ಪ್ರಕಾರ ನಿಮ್ಮ ಜಾತಕದಲ್ಲಿ ಈಗ ರೂಪುಗೊಂಡಿರುವ ಶನಿಯ ಶಶಯೋಗ ಮತ್ತು ಕುಬೇರ ಲಕ್ಷ್ಮಿ ಯೋಗ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿ ನೀಡುತ್ತೆ. ಶನಿದೇವನು ನಿಮ್ಮ ಜಾತಕದ 2ನೇ ಮನೆಗೆ ಪ್ರವೇಶ ಮಾಡ್ತಾರೆ. ನಿಮ್ಮ ದೀರ್ಘಕಾಲದ ಸಾಲದ ಬಾಧೆಗಳು ತೀರುತ್ತೆ ಮತ್ತು ಸಿಲುಕಿಕೊಂಡಿರುವ ಹಣ ಮರಳಿ ಬರುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಎಲ್ಲರೂ ಕೂಡ ಜೈ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.